ಇರೋದಿಲ್ಲ, ಯಾಕಂದರೆ ಟ್ರಾವೆಲ್ ಲಾಗ್ ಆಗಿರುತ್ತೆ. ಇನ್ನು 3 days ಕಂಟಿನ್ಯೂಸ್ ಟ್ರಾವೆಲ್ ಇರುತ್ತೆ. ಯಾವುದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ. ಇನ್ನೊಂದೇನಂದ್ರೆ ನಾವೇನಕ್ಕೆ ಹೋಗ್ತಿದ್ದೀವಿ ಅಂದರೆ ಟ್ರಿಪ್ ಹೋಗ್ತಾ ಇರೋದು. ಅದು ಬಂದು ನಮ್ಮ ಮನೆಯವ್ರ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ ಇದೆ, ಹಾಗಾಗಿ ಅವ್ರ ಮ್ಯಾರೇಜ್ ಬಂದು ಮಂಡೇ ಇರೋದು. ನಾವು ಹೋಗ್ತಾ ಇರೋದು ಸ್ಯಾಟರ್ಡೇನೇ ಹೋಗ್ತಾ ಇದ್ದೀವಿ. ಮಾರ್ನಿಂಗು ಒಂದು 6 o'clock ಬಿಟ್ವಿ. 5 o'clock ಬಿಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ, ಲೇಟ್ ಆಗೋಯ್ತು. ಕುಕ್ಕಿಂಗ್ ಎಲ್ಲ ತಿಂಡಿ ಎಲ್ಲ ಮಾಡ್ಕೊಳೋದಕ್ಕೂ ಆಗಿಲ್ಲ, ಪ್ರಿಪೇರ್ ಎಲ್ಲ ಮಾಡ್ಕೊಳೋದಕ್ಕೂ ಹೋಟೆಲಲ್ಲೇ ತಿನ್ಕೋಬೇಕು. ಇನ್ನು ಹೋಗ್ತಾ ಆನ್ ದ ವೇ ಏನೇನು ಪ್ಲೇಸಸ್ ಸಿಗುತ್ತೋ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಮ್ಯಾರೇಜ್ ಇರೋದು ಬಂದು ಕೇರಳದಲ್ಲಿ. ನಾವಿನ್ನು 2 days ಇನ್ನು ಆನ್ ದ ವೇ ಪ್ಲೇಸಸ್ ಎಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲ ಕವರ್ ಮಾಡಿಕೊಂಡು ಮಂಡೇ ಲಾಸ್ಟ್ ಕಾಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಇವರು ಡ್ರೈವ್ ಮಾಡ್ತಾ ಇದ್ದಾರೆ. ಚಿನ್ನಿ ಹಾಯ್ ಮಾಡು. ಖುಷಿ ಆಯ್ತಾ ಟ್ರಿಪ್ ಬಂದು? ಖುಷಿ ಆಗಿಲ್ಲ ನಿನಗೆ? ಈಗ ಗಗನ ಚುಕ್ಕಿ ಫಾಲ್ಸಿಗೆ ಹೋಗ್ತಾ ಇದೀವಿ. ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆ ನೋಡಿ ನೀವು ಕೂಡ. ಗಗನ ಚುಕ್ಕಿ ಬಂದ್ಬಿಟ್ಟು ಈಗ ಆಲ್ರೆಡಿ ನಾವು 6 o'clock ಬಿಟ್ಟಿದ್ದು. ಇವಾಗ ಟೈಮ್ ಬಂದು 9 o'clock. ಇನ್ನು 5 ನಿಮಿಷ ಇರೋದು. ಇನ್ನು ನಾವು ಬಿಟ್ಟಿದ್ದು 6 ಗಂಟೆಗೆ. ಇವಾಗ ಆಲ್ರೆಡಿ 9 o'clock ಆಗಿದೆ. ಇನ್ನು ತಿಂಡಿ ತಿಂದಿಲ್ಲ. ಈ ಪ್ಲೇಸ್ ನೋಡ್ಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ತಿಂಡಿ ತಿನ್ನೋ ಟೈಮ್ಗೆ ಇವ್ರು ಮಲ್ಕೊಬಿಟ್ಟಿದ್ರು, ಹಾಗಾಗಿ ತಿಂಡಿ ತಿನ್ನೋದಕ್ಕಾಗಲಿಲ್ಲ. ಮಾಡ್ರಿ ಮಾತಾಡ. ಈಗ ಬರ್ತಾ ಇದೀವಿ ಗಗನ ಚುಕ್ಕಿ ಫಾಲ್ಸಿಗೆ. ನೋಡಿ ಹೇಗಿದೆ, ಸಖತ್ತಾಗಿದೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ಹೇಗಿದೆ ಫಾಲ್ಸು? ಧ್ರುವ ರೀ ಎಲ್ಲಿಗೆ ಹೋಗ್ತಿದ್ಯಾ? ಬಾರ ಅಲ್ಲಿಗೆ ಹೋಗೋಣ. ನಡೀರಿ. ಇರೋಪ್ಪ ಗಿಡ ಮಾಡ್ತೀವಿ. ಹೇಗಿದೆ ಪಾಯಸ? ನಿಮ್ಮನ್ನು ತೆಗಿತಾ ಇರೋದು. ఇక్కడ నడు, ఇక్కడ నడు.
ನೋಡಿ ಫ್ರೆಂಡ್ಸ್, ಫಾಲ್ಸ್ ಎಲ್ಲ ನೋಡಿದ್ದಾಯ್ತು. ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಮೇಲ್ಗಡೆಯಿಂದ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫಾಲ್ಸ್ ಎಲ್ಲ. ನಾವು ತುಂಬ ದಿವಸನೇ ಆಗೋಗಿದ್ದು ಈ ಥರ ಟ್ರಾವೆಲ್ ಮಾಡಿ. ಈಗ ಡೆಲಿವರಿ ಆದಮೇಲೆಲ್ಲ ಮಕ್ಕಳೆಲ್ಲ ಆದಮೇಲೆ ಹೋಗೋದಕ್ಕಾಗೋದಿಲ್ಲಲ್ಲ, ಹಾಗಾಗಿ ಹೋಗಿರಲಿಲ್ಲ. ತುಂಬ ದಿವಸದ ನಂತರ ಲಾಂಗ್ ಟೈಮ್ ಆಗೋಗಿತ್ತು. ಇವಾಗ ಕೂಡ ಬಂದಿದೆ. ಹತ್ತುವರೆ ಆದ ಸಾರ್ವಜನಿಕರ ಶೌಚಾಲಯ ಇನ್ನೂ ಓಪನ್ ಆಗಿರಲಿಲ್ಲ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಓಪನ್ ಮಾಡ್ಕೊಳೋ ಥರ ಆಗಿಬಿಟ್ಟಿದೆ ಇವಾಗ. ನೋಡಿ, ಎರಡು ಕಡೆ ಕ್ಲೋಸಸ್ಸೇ ಇತ್ತು ನಾವು ಹೋದಾಗ. ಈಗ ಗಗನಚುಕ್ಕಿ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸ್ ಯಾವುದಕ್ಕೆ ಹೋಗ್ತಾ? ತಲಕಾಡುಗ. ಎಷ್ಟು ಅವರ್ ಬೇಕಾಗುತ್ತೆ ಇಲ್ಲಿಂದ? ಗಗನಚುಕ್ಕಿಯಿಂದ ಅರ್ಧ ಗಂಟೆ ಬೇಕಾಗುತ್ತಾ? ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? 30 ಕಿಲೋಮೀಟರ್. ಇನ್ನು ಅಂತವೇ ಹೋಗ್ತಾ ತಿಂಡಿ ತಿನ್ಕೊಂಡು ಹೋಗೋಣ. ಚಿನ್ಮಯ್, ಯಾಕೋ ನೀನು ಓಡಿಸ್ತಿದ್ಯಾ? ಇನ್ನು ಕಾರ್ ಓಡಿಸ್ಬೇಕಾದ್ರೆ ಮಕ್ಳು ಮುಗಿಸ್ಕೋಬಾರ್ದು. ಅದೇ ಅವ್ರು ತುಂಬ ಹಠ ಮಾಡ್ತಿದ್ದೆ, ಸುಮ್ಮನೆ ಕುತ್ಕೊಂಡಿದ್ದಾನೆ ಅಷ್ಟೇ ಸ್ಟೇರಿಂಗ್ ಇಟ್ಕೊಂಡು. ಹೊರಮನೆ ಡ್ರೈವ್ ಮಾಡ್ತಾ ಇರೋದು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅವನು ಓಡಿಸೋದಕ್ಕೆ ಸ್ವಲ್ಪ ಕುತ್ಕೊಳೋದಕ್ಕೆ ಇಷ್ಟಪಡ್ತಾನೆ. ಅವ್ರ ಅಪ್ಪನ ತೊಡೆ ಮೇಲೆ ಕಾರೆಲ್ಲ ಓಡಿಸ್ಬೇಕಾರೆ, ಹಾಗಾಗಿ ಕುತ್ಕೊಂಡಿದ್ದಾನೆ. ಸುಮ್ಮನೆ ನೋಡ್ತಾ ಇದ್ದಾನೆ ಕುತ್ಕೊಂಡು. ಇಲ್ಲಿ ಸ್ಟೇರಿಂಗ್ ಇಟ್ಕೊಂಡಿದ್ದಾನೆ. ಇನ್ನು ಡ್ರೈವಿಂಗ್ ಇಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ ಜಾಸ್ತಿ ಇರಲ್ಲ, ಹಾಗಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ತಲಕಾಡಿಗೆ ಹೋದ್ವಿ ಇಲ್ಲಿಂದ. ನನ್ನ ಹತ್ರ ಕಾಸಿಲ್ಲ ಚೇಂಜ್. ಹೌದಾ, ಇಲ್ಲೇ ಮಾಡ್ತೀನಿ. ಕುತ್ಕೋಬಾರ್ದು. ಈ ಕಡೆ ಬಮ್ಮ, ಹಿಂದೆ ಹೋಗು. ಈ ಕಡೆ ಬಾ ಇನ್ನೊಂಚೂರು. ಹಾಂ, ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ನಿಂತಾನೆ, ಹಂಗೆ ನಿಂತ್ಕೊ. ಹಾಂ, ಇನ್ನೂ ಹಿಂದೆ ಹೋಗು. ಹಾಂ, ಜಾಮೀನು ಮುಕ್ಕೋ. ಹಾಂ, ಸರಿ. ವೈದ್ಯನಾಥೇಶ್ವರ ಸ್ವಯಂ ಉದ್ಭವ ಲಿಂಗ ಏನಕ್ಕಾಯ್ತು ಅಂತ ಹೇಳಿದ್ರೆ, ಕಾಶಿನಲ್ಲಿ ಸೋಮದತ್ತ ಮತ್ತು ಶಿಷ್ಯರೊಡಗೂಡಿ ಕೇಳಿದಾಗ ಇಲ್ಲಿ ಉದ್ಭವ ಅಂತ ಇಲ್ಲಿ 5 ಲಿಂಗ ಆಗಿದೆ. ಮುಂದೆ ಹೋಗೋಣ. ಅದು ಇದು ವಿಮಾನ ಗೋಪುರ ಅಲ್ಲಿ, ಇದು ರಾಜಗೋಪುರ ಮುಂದೆ ಬರುತ್ತೆ ಅಂತ ಅವರು ಚೋಳರ ಶಿಲ್ಪಿ ಕೆತ್ತನೆ ಮಾಡೋದು. ಕುಂಡಲ ಬಳೆಗಳು ಚೋಳರ ಸಿಂಬಲ್ ಆಗ್ತಾರೆ ಅಷ್ಟೇ. ಒಂದೇ ಕಲ್ಲು ಮೇಡಮ್ ಬರ್ರಿ. ಒಳಗಡೆ ತೆಗಿಲಿಲ್ಲ. ತಲಕಾಡಲ್ಲಿ ನಮಗೆ ಇಷ್ಟು ತಿಳಿಸ್ಕೊಡೋರು ತುಂಬ ಜನ ಸಿಗ್ತಾರೆ. ಅವರು ಅಂತೂ ಕೇಳ್ತಾನೆ ಇರ್ತಾರೆ, ಇಷ್ಟು ಚಾರ್ಜ್ ಮಾಡ್ತೀವಿ ಹೇಳ್ತೀವಿ ಅಂತ. ನಮಗೆ ಏನು ಕೇಳೋ ಇಂಟ್ರೆಸ್ಟ್ ಇರಲಿಲ್ಲ, ಬೇಗ ಮುಗಿಸ್ಕೊಂಡು ಹೋಗ್ಬೇಕು ಅಂತಲೇ ಇದ್ವಿ. ಆದರೆ ಇವರು ವಯಸ್ಸಾದವರು ಹೇಳ್ತೀನಿ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಓಕೆ ಆಯಿತು. ಪಾಪ ಇಷ್ಟು ವಯಸ್ಸಾದ್ರು ದುಡ್ಕೊಂಡು ತಿನ್ನಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಅದಕ್ಕೆ ಮೆಚ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ಕೂಡ ಓಕೆ ಅಂತ ಹೇಳಿಬಿಟ್ಟು ಅವ್ರು ಕೂಡ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನಿಮಗೆ ಭಯಂಕರ ಪವರ್ಫುಲ್, ಮಕ್ಕಳಿಗೆ ಎದುರದು ಬೆಚ್ಚದು ಇದ್ರೆ ತಾಯಿ ಕಾಕಿ ಒಳ್ಳೆಯದು. ಮತ್ತು ಭದ್ರಕಾಳಿ ಅಮ್ಮನವರು ಬಲಭಾಗ, ಶಿವನಿಗೆ ವೀರಭದ್ರಿಗೆ ಎಡಭಾಗ, ನಮಗೆ ಬಲಭಾಗ. ಎಡಭಾಗದಲ್ಲಿ ಮಹಾಗಣಪತಿ ದರ್ಶನ ಮಾಡ್ತೀವಿ. ಒಳಗಡೆ ಫೋಟೋ ನಾವು ನೋಡಿದಾಗ ಈ ಮರಳು ರಾಶಿ ಇಲ್ಲಿಂದೆಲ್ಲ ಅಲ್ಲಿವರೆಗೂ ಮಾಡ್ತಾರೆ. ಇದೇ ಕೊಡೋದು. ಫೋನ್ ಪೇ ಇದೆಯಾ? ಈಗ ನಿಮಗೆ 150 ವರ್ಷದ ಹಿಂದೆ ಗಂಗರು, ಚೋಳರು, ಹೊಯ್ಸಳರು
ಎಲ್ಲ ಆಳಿದಂಥ ಊರು. ನಂತರ ಸರ್ ಕೇಳ್ಕೊಳ್ಳಿ, 450 ವರ್ಷದ ಹಿಂದೆ ಮೈಸೂರು ರಾಜ ಒಡೆಯರ ಸಂಬಂಧಿಕ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಜ ಅಂತ ಹೇಳ್ತಾನೆ. ಅವನಿಗೆ ಮದುವೆ ಮಾಡೋಕ್ಕೋಸ್ಕರ ಹುಡುಗಿ ನೋಡ್ತಾರೆ. ಹುಡುಗಿ ಅದರಲ್ಲೂ ಕಡು ಬಡವರು ಹುಡುಗಿ ಆಗಬೇಕು ಅಂತೇಳಿ ಎಲ್ಲ ಕಡು ಹುಡುಕ್ತಾರೆ. ಇಲ್ಲಿ ಲಾಸ್ಟಲ್ಲಿ ನದಿ ಹತ್ರ ಹೋಗಿ ಆಚೆ ಊರು ಕಾವೇರಿ ನದಿ ಇಂದ ಆಚೆ ಆಲಮೇಲಮ್ಮ ಅಂತ ದೈವ ಭಕ್ತ ಬಡವರು ಹುಡುಗಿ ಒಂದೇಳಿ ನಮಗೆ ಎಷ್ಟಾಯ್ತು ಎಲ್ಲ ಇದು ಮಾಡಿರೋಂಥದ್ದು. ಇದು ಓಡಾಡಿ ಇದಾಗಿದೆ. ಅಥವಾ ಮರಳು ನದಿ ಮಳೆ ನದಿ ಬರಲ್ಲ ಇಲ್ಲಿಗೆ. ಸರ್ ಹೇಳ್ತಾ ಇದ್ದೀನಿ ಸರ್ ಕೇಳ್ಕೊಳ್ಳಿ. ಬಡವರ ಹುಡುಗಿ ಬೇಕು ಅಂತೇಳಿ ಮೈಸೂರು ರಾಜರು ಶ್ರೀರಂಗರಾಜಿಗೆ ಬಡವರ ಹುಡುಗಿನ ಮದುವೆ ಮಾಡ್ಕೋತಾರೆ. ಮದುವೆ ಮಾಡ್ಕೊಂಡು ಕೇಳ್ಕೋಬೇಕು ಸರ್. ಯಾಕಂದ್ರೆ ಕೊನೆಗೆ ಏನಾಗುತ್ತೆ, ಆ ಬಡವರ ಹುಡುಗಿ ಇರ್ತಾಳೆ ಅಲಮೇಲಮ್ಮ ಅಂತ, ಇವಳನ್ನ ಮದುವೆ ಮಾಡ್ಕೊಂಡು ತಮ್ಮ ಊರಿಗೆ ಅಂದರೆ ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗಿ ಶ್ರೀರಂಗರಾಜ ಮತ್ತು ಅಲಮೇಲಮ್ಮನ ತಗೊಂಡೋಗಿ ಅಲ್ಲಿ ಬಿಟ್ಟು ಅವ್ರ ಹತ್ರ ಒಂದಷ್ಟು ಆಭರಣಗಳನ್ನು ಕೊಡ್ತಾರೆ. ಏನಕ್ಕಪ್ಪ ಅಂದರೆ ಪ್ರತಿ ಶುಕ್ರವಾರ ಮಂಗಳವಾರ ದೇವಿಗೆ ಕೊಟ್ಟು ವಾಪಸ್ ತಗೋತಾ ಇರ್ತಾರೆ. ಇದೇ ರೀತಿ ಇರಬೇಕಾದ್ರೆ ಸ್ವಲ್ಪ ದಿನಗಳ ನಂತರ ಶ್ರೀರಂಗರಾಜರಿಗೆ ಬೆನ್ನಲ್ಲಿ ಗಾಯ ಆಗುತ್ತೆ. ಇದೇ ರೀತಿ ಇರಬೇಕಾದ್ರೆ ಗಾಯ ಆಗಬೇಕಾದ್ರೆ ಗುರುಗಳ ಹತ್ರ ಹೋಗಿ ಅಮ್ಮನವ್ರಿಗೆ ಅಲಮೇಲಮ್ಮ ಹೋಗಿ ಶಾಸ್ತ್ರ ಕೇಳ್ತಾರೆ. ಸ್ವಾಮಿ, ನಮ್ಮ ಯಜಮಾನರಿಗೆ ಈ ರೀತಿ ಇದ್ದಾರೆ, ಏನು ಗುರುಗಳು ಅಂತ. ಆ ಗುರುಗಳು ಹೇಳ್ತಾರೆ, ತಾಯಿದು ಭಯಂಕರವಾದ ಕಾಯಿಲೆ, ಬೆನ್ಪಣಿ ಕಾಯಿಲೆ ಅಂತ ಬಂದಿದೆ. ನಿಮ್ಮ ತವರೂರಾದ ಮಾಲಂಗಿಗೆ ಹೋಗಿ ಅಲ್ಲಿದ್ದು ವೈದ್ಯನಾಥೇಶ್ವರ ದರ್ಶನ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಅಲಮೇಲಮ್ಮ ಮತ್ತು ಶ್ರೀರಂಗರಾಜ ಮಾಲಂಗಿ ಇಲ್ಲಿ ಹೊಳೆಯಿಂದ ಆಚೆ ಅಲಮೇಲಮ್ಮ ಮತ್ತು ಶ್ರೀರಂಗರಾಜ ಮೇನ್ ಟೆಂಪಲ್ ಇರೋದಲ್ಲ ಇದು ವೈದ್ಯನಾಥೇಶ್ವರ ನೋಡೋದು. ಅದು ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಹಂಗೆ ಇರಬೇಕಾದ್ರೆ ಸ್ವಲ್ಪ ದಿನಗಳ ನಂತರ ಗಾಯ ಜಾಸ್ತಿ ಆಗುತ್ತೆ. ಆಗ ಗುರುಗಳ ಹತ್ರ ಹೋಗಿ ಶಾಸ್ತ್ರ ಕೇಳ್ತಾರೆ. ಯಾರು? ಅಲಮೇಲಮ್ಮ. ಸ್ವಾಮಿ, ನಮ್ಮ ಯಜಮಾನಿಗೆ ಹೇಳ್ತಿದ್ದಾರೆ ಏನು ಗುರುಗಳೇ ಅಂತ. ಆ ಗುರುಗಳು ಹೇಳ್ತಾರೆ, ತಾಯಿದು ಭಯಂಕರವಾದ ಕಾಯಿಲೆ, ಬೆನ್ಪಣಿ ಕಾಯಿಲೆ ಅಂತ ಬಂದಿದೆ. ಈಗ ಕ್ಯಾನ್ಸರ್ ಗಡ್ಡೆ ಅಂತ ಬರ್ತದೆ ನೋಡಿ, ಆ ರೀತಿ ಬಂದಿದೆ. ನಿಮ್ಮ ತವರೂರಾದ ಮಾಲಂಗಿಗೆ ಹೋಗಿ ಕಾವೇರಿ ನದಿ ಸ್ನಾನ ಮಾಡಿ ವೈದ್ಯನಾಥೇಶ್ವರನ ದರ್ಶನ ಮಾಡಿ ಅಂತ ಹೇಳ್ತಾರೆ. ಅಲಮೇಲಮ್ಮ ಮತ್ತು ಶ್ರೀರಂಗರಾಜ ಆಭರಣಗಳ ಸಮೇತವಾಗಿ ಬಂದು ಇಲ್ಲಿದ್ದು ಪ್ರತಿನಿತ್ಯ ಕಾವೇರಿ ನದಿ ಸ್ನಾನ ಮಾಡಿ ವೈದ್ಯನಾಥೇಶ್ವರನ ದರ್ಶನ ಮಾಡ್ತಾ ಇರ್ತಾರೆ. ಕೇಳ್ಕೊಳ್ಳಿ ಸರ್, ಇನ್ನೊಂದು ಜೋರಾಗಿ ಹೇಳ. ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ದಿನಗಳ ನಂತರ ಶ್ರೀರಂಗರಾಜರು ಬೆನ್ಪಣಿ ಕಾಯಿಲೆಯಲ್ಲಿ ಸತ್ತೋಗ್ತಾರೆ. ಸತ್ತ ದುಃಖದಲ್ಲಿ ಅಲಮೇಲಮ್ಮ ಆ ಆಭರಣಗಳನ್ನು ಕೊಟ್ಟಿಲ್ಲ. ಏನಕ್ಕಪ್ಪ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸೂತ್ಕ ಮುಟ್ಟು ಅಂತ ಇರುತ್ತೆ. ನನ್ನ ಗಂಡನ ಕಾರ್ಯ ಮುಗಿದ ಮೇಲೆ ಕೊಡೋಣ ಅಂತ ಇಟ್ಕೊಂಡಿರ್ತಾರೆ. ಅಷ್ಟೊತ್ತಾದರೆ ಮೈಸೂರು ರಾಜರು ಏನು ಮಾಡ್ತಾರೆ, ಮೊದಲೇ ಇವರು ಕಡು ಬಡವರಿಗೆ ಈ ಆಭರಣಗಳನ್ನು ಎಲ್ಲೋ ತಕ್ಕೊಂಡು ಹೋಗ್ತಾರೆ ಅಂತ ಸೈನಿಕರು ಕಳಿಸ್ತಾರೆ. ಆ ಸೈನಿಕರು ಬರೋ ದೃಶ್ಯ ನೋಡಿ ಅಲಮೇಲಮ್ಮ ದೈವ ಭಕ್ತೆ ಪತಿ ಸತಿ ಶಿರೋಮಣಿ ತನ್ನ ಸೀರೆ ಬರೆದು ಆಭರಣಗಳನ್ನು ಗಂಟಾಕಿ ಕಾವೇರಿ ನದಿಗೆ ಶಾಪ ಕೊಡ್ತಾರೆ. ತಲಕಾಡು ಮರಳಾಗಲಿ ಒಂದು ನಿಮಿಷ ನದಿಗೆ ಇಟ್ಬಿಟ್ಟು ಶಾಪ ಕೊಡೋದು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗಳಿಗೆ ಗಂಡು ಮಕ್ಕಳ ಸಾಗದಿರಲಿ ಅಂತ ಶಾಪದಲ್ಲಿ ಬನ್ನಿ. ಆ ಶಾಪದಲ್ಲಿ ತಲಕಾಡು ಮರಳಾಯ್ತು. ಏನಕ್ಕಪ್ಪ ಅಂದರೆ ನಾನು ನಂಬಿ ಬಂದಂಥ ದೈವ ವೈದ್ಯನಾಥೇಶ್ವರ ನನ್ನ ಗಂಡನ ಉಳಿಸ್ಲಿಲ್ಲ. ನನ್ನ ಗಂಡನೇ ಇಲ್ಲದ್ಮೇಲೆ ಈ ದೇವಸ್ಥಾನವೇನಕ್ಕೆ, ಊರೇನಕ್ಕೆ ಅಂತೇಳಿ ಶಾಪದಲ್ಲಿ ಒಂದು 500 ಎಕರೆ ಫುಲ್ ಪ್ಲಾಟ್ ಮರಳಾಯಿತು. ಮಾಲಂಗಿ ಮಡುವು ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಂಥ ಸ್ಥಳ. ಇನ್ನು ಮೈಸೂರು ರಾಜರಿಗೆ ದತ್ತು ತಕೊಂಡು ಮಕ್ಕಳಾಗ್ತಾಯಿರೋದು. ಇದು ಅಲಮೇಲಮ್ಮ ಶಾಪದು. ಇನ್ನು ವಿಜ್ಞಾನದವ್ರು ಏನು ಹೇಳ್ತಾರೆ, ತಲಕಾವೇರಿ ಕೊಡಗಿನಲ್ಲಿ ಕಾವೇರಿ ನದಿ ಉದ್ಭವ ಆಗುತ್ತೆ. ಅಲ್ಲಿಂದ ಹೊರಟು ಮೈಸೂರು KRS ಬರುತ್ತೆ. ಅಲ್ಲಿ ಫಸ್ಟು KRSಿನ ಮುಂದೆ ಶ್ರೀರಂಗಪಟ್ಟಣ ಪ್ರಥಮ ರಂಗನಾಥ ಸ್ವಾಮಿ ದರ್ಶನ ಮಾಡ್ತಾರೆ. ಅಲ್ಲಿಂದ ಹೊರಟು ಮಂಡ್ಯ ಬಂದು ಬಳಸ್ಕೊಂಡು ಈ ಕಡೆ ಟಿ ನರಸೀಪುರ ಅಂತ ಬರುತ್ತೆ. ಟಿ ನರಸೀಪುರ ಅಂದರೆ ತಿರುಮಕೂರು ನರಸೀಪುರ, ಕಾವೇರಿ, ಕಪಿಲ, ಒಂದು ಗುಪ್ತಗಾಮಿ ಸ್ಫಟಿಕ. ಒಂದು ನಿಮಿಷ ವಾಸಿಕೆ ಅಂದರೆ ನಾಗದೇವತೆ ವಾಸ ಮಾಡಿದಂಥ ಸ್ಥಳ. ಆ ಲಿಂಗ ಎಲ್ಲ ಲಿಂಗ ನೋಡ್ತೀರಾ ಬ್ಲ್ಯಾಕ್ ಇರ್ತದೆ. ಬ್ರೌನ್ ಕಲರ್ ಲಿಂಗ, ಪೀಠ ಬ್ಲ್ಯಾಕ್ ಇದೆ. ಮರಳು ತೆಗೆಯುವಾಗ 5 ಲಿಂಗ ಸಿಕ್ಕಿದೆ, ಹೊರಗಡೆ ಇಟ್ಟಿದ್ದಾರೆ.
40 ಅಡಿ ಆಳದಲ್ಲಿದೆ. ಮೊದಲು ಮರಳು ಪೂರ್ತಿ ಹೋಗ್ತಾ ಇತ್ತು, ಅರ್ಧ ದೇವಸ್ಥಾನ ಮುಚ್ಚೋಗಿತ್ತು. 2013 ಇದೆಲ್ಲ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಶೋಭಾ ಕರಂದ್ಲಾಜೆ ಇದೆಲ್ಲ ಮಾಡಿಸಿದ್ರು, ಮೆಟ್ಲೆಲ್ಲ ಮಾಡಿಸಿದ್ದಾರೆ. ಒಳಗಡೆ ನೋಡುವಂಥದ್ದು ಪಂಚಲಿಂಗಗಳಲ್ಲಿ 2ನೇ ಲಿಂಗ ಪಾತಾಳೇಶ್ವರ. ಅದು ನೋಡ್ಕೊಳ್ಳಿ ಮುಂದೆ ಸ್ಟೋರಿ ಇನ್ನು 4 ಲಿಂಗದ ಬಗ್ಗೆ. ಅಲ್ಲ ಈ ಗೂಗಲಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ದೇವಸ್ಥಾನ ಪೂರ್ತಿ ಇದೇ ಥರ ಮಾಡಿರುತ್ತೆ, ಇದೆಲ್ಲ ಹೊಸ ಕಟ್ಟಿರೋದಾ? ಹೌದು, ಓಕೆ. 2013 ಅದಕ್ಕಿಂತ ಮುಂಚೆ ಇದೇ ಥರ ಮುಚ್ಚೋಗದ? ವರ್ಷಕ್ಕೊಂದ್ಸರಿ ತೆಗಿಯೋರು ಪೂಜೆ ಮಾಡಿದ್ರೆ? ಮಳೆಗಾಲ ಹೋಗುತ್ತೆ. ಈಗ ವ್ಯಾಪಾರದವ್ರು ಇದ್ದಾರೆ, ಮಳೆ ಬಂದಾಗ ಹೋಗದೆ ಇರುತ್ತೆ, ಸುತ್ತ ಮೂಟೆ ಕಟ್ಟಿ ಇಟ್ಟು ಹೋಗ್ತಾರೆ. ಈಗ ದೀಪ ತಗೊಂಡಿದ್ದೀವಿ. ದೀಪ ಅಂಟಿಸಿ ಮೇಡಮ್, ಆಗದ ವರ್ಷದ ಪರಿಹಾರ ಆಗುತ್ತೆ. ದೀಪ ತಗೊಂಡಿದ್ದೀವಿ. ನೀವೇನು ತಗೋತೀರಾ? ತಿನ್ನಿ ತಿನ್ನಿ. ಏನು ತಿನ್ನೋದು ನೀವು? ನೋಡು ಏನು ತಿನ್ನು ಪೈನಾಪಲ್. ಇಟ್ಕೋಬಾರ ಧ್ರುವ, ಒಂದು ಇಡ್ರಿ ಇದ್ರ ಮೇಲೆ. ಸೂಪರ್ ಇದೆ ಚಿಮುರಿ ಬಿಡಿ ಪೈನಾಪಲ್ ಕಲಂದಿ ಬೋಲಿ ಮಾಡಿ ಒಂದು ನೋಡಿ ಮ್ಯಾಂಗೋ ಚಿಮುರಿ ಇದೆ ಕೂಡ ಸರ್ ಸೂಪರ್ ಇದೆ ಸರ್ ಚಿಮುರಿ ಕೂಡ ಒಂದು ಮ್ಯಾಂಗೋ ಚಿಮುರಿ ಇದೆ ಸರ್ ಮ್ಯಾಂಗೋ ಚಿಮುರಿ ಟಿಕ್ಕಿ ಪುರಿ ಬಾಳೆಗಿರಿ ಮಸಾಲ ಅನ್ಕೂಲ್ ಮಸಾಲ ಕಾಂಗ್ರೆಸ್ ಮಸಾಲ ಮಳೆ ಮೇಲಿಂದ ಇಲ್ಲಿಂದ ಬಂದದ್ದು ಹಿಂಗೂ ಬರೋದು. ಸಿನಿಮಾ ಒಳಗಡೆ ಯಾಕೆ ತಿನ್ಬಾರ್ದು ನಾವು? ಆದ್ರಿಂದ ಇವರು ಕ್ಲೀನ್ ಮಾಡ್ಕೊಂಡು ಮೂಟೆ ನಮಗೆ ಮತ್ತೆ ನೋಡಿ ಅಲ್ಲಿ ಮೂಟೆ ಇವೆಲ್ಲ ಇದು ನಿಂದ ಇಲ್ಲಿ ಕೂತ್ಕೊಳ್ಳೋಕೆ ಇಲ್ಲಿ ನೋಡಿ ಎಲ್ಲಿ ಬಿದ್ದು ಆ ರೀತಿ ಕಟ್ಟಿರ್ತಾರೆ. ಆಯ್ತಾ? ನಾನು ತಿನ್ಬೇಡ ಅಂತ ಹೇಳ್ತಾ ತಾನೆ. ಚಿನಿ ಹಂಗೆ ರಾತ್ರಿ ನಾನು ಬಿಟ್ಟಾಡೋದು. ಇನ್ನೂ ಆ ಮಗ ಜಾಸ್ತಿ ಮಾತಾಡ್ತಾನೆ. ಅದನ್ನೇ ಕೊಟ್ಟಿರೋದು ನೀವು. ಯಾವ ಕಾವೇರಿ ನದಿ ಎಡಗಡದಲ್ಲಿ ವಾಸವಾಗ್ತಿದ್ದೀನಿ, ಅಲ್ಲಿ ಬಂದು ನೀವು ಮೋಕ್ಷ ಪಡೀರಿ ಅಂತ ಹೇಳ್ತಾರೆ. ಅದೇ ರೀತಿ ಆ ಕಾಶಿಯಿಂದ ಸೋಮದತ್ತ ಮತ್ತು ಶಿಷ್ಯರೊಡಗೂಡಿ ಬರ್ಬೇಕಾದ್ರೆ ನೀವು ಮೇನ್ ಟೆಂಪಲ್ ನೋಡಿದ್ರಲ್ಲ ವೈದ್ಯನಾಥೇಶ್ವರ, ಅದು ಹಿಂದೆ ಭಯಂಕರವಾದ ಕಾಡು. ಆ ಕಾಡಲ್ಲಿ ಬೇಕಾದಷ್ಟು ಆನೆಗಳಿರ್ತವೆ. ಇನ್ನು ಪಾಸ್ ಹೋಗ್ಬೇಕಂದ್ರೆ ಇದನ್ನ ಬರೋದು ಅಲ್ಲ, ನಿಮ್ಗೆ ನಾನು ಹೆಂಗ್ ಬರ್ಬೇಕು ಅದು ಪಾಪ ಬನ್ನಿ, ನೀವು ಇಷ್ಟು ಏಜ್ ಆಗಿದೆ ಇಷ್ಟು ಹೇಳ್ತಾ ಆಮೇಲೆ ಇದ್ದೀರಾ. ಈ ಕೇಳಿ ಮೇಡಮ್ ಅವರೇ, ಅದು ದೊಡ್ಡ ಕಾಡು. ಕಾಡೊಳಗಡೆ ಒಂದು ಬೂರುಗದ ಮರ ಉತ್ತಾ ಇರುತ್ತೆ. ಅಲ್ಲಿಂದ ಆನೆಗಳು ಬೇಕಾದಷ್ಟು ಇರ್ತವೆ. ಇವ್ರು ಏನ್ ಮಾಡ್ತಾರೆ, ಸೋಮದತ್ತ ಮತ್ತು ಶಿಷ್ಯರೊಡಗೂಡಿ ಶಿವ ಧ್ಯಾನ ಮಾಡಿ ಬರುವಂತವರು ಆನೆಗಳನ್ನ ನೋಡಿ ಆನೆ ತುಳಿತಕ್ಕೆ ಸಿಕ್ಕಿ ಸತ್ತೋಗ್ತಾರೆ. ಪುನರ್ಜನ್ಮ, ಮನುಷ್ಯ ಜನ್ಮದಿಂದ ಆನೆ ಜನ್ಮವೆತ್ತಿ ಆ ಬೂರುಗದ ಮರಕ್ಕೆ ಹೂವು ನೀರನ್ನು ಹಾಕ್ತಾ ಇರ್ಬೇಕಾದ್ರೆ ಆ ಬೇಟೆಗಾರರು ಏನ್ ಮಾಡ್ತಾರೆ, ಇಲ್ಲಿ ಏನೋ ಒಂದು ಇದೆ ಅಂತೇಳಿ ತಮ್ಮ ಬಿಲ್ಲು ಬಾಣದಿಂದ ಹೊಡಿತಾರೆ. ಹೊಡೆದಾಗ ಅಲ್ಲಿ ಧಾರಾಕಾರವಾಗಿ ಬ್ಲಡ್ ಬರುತ್ತೆ. ಅಯ್ಯೋ ನಾವು ನಿಧಿದೆ ಅಂತ ಹೊಡೆದವ್ರು, ಇಲ್ಲಿ ಯಾವುದೋ ಒಂದು ಪ್ರಾಣಿ ಇರ್ಬೋದು ಅಂತೇಳಿ ಅದನ್ನ ಮರನೆಲ್ಲ ಕಡಿತಾರೆ. ಕಡಿಯುವಾಗ ಬಾಲಭಾಗವಾಗಿ ಏಟ್ ಬೀಳುತ್ತೆ. ಅಯ್ಯೋ ನಿಧಿದೆ ಅಂತ ಹೇಳೋದು, ಇಲ್ಲಿ ಯಾವುದೋ ಪ್ರಾಣಿ ಇರ್ಬೋದು ಅಂತ ಬಿಡಿಸಿ ನೋಡಿದ್ರೆ ಶಿವಲಿಂಗ. ಆ ಶಿವಲಿಂಗನ ನೋಡಿ ಈ ಬೇಟೆಗಾರರು ಮೂರ್ಛೆ ಹೋಗ್ತಾರೆ. ಆಗ ಶಿವ ಎಚ್ಚರಿಸ್ತಾರೆ, ಮಕ್ಕಳೇ ನೀವು ಮಾಡಿದ ಕೆಲಸ ಒಳ್ಳೆಯದೇ, ಇದ್ರ ಬಗ್ಗೆ ಚಿಂತೆಯನ್ನು ಮಾಡಬೇಡಿ. ಇದೀಗ ಚೇಂಜ್ ಇಲ್ಲ ಅಮ್ಮ ನನ್ನ ಹತ್ರ. ಅಲ್ಲ ಇದಿಲ್ಲ ನನ್ನ ಹತ್ರ ಕ್ಯಾಶ್. ನನ್ನ ಕೈಯಲ್ಲಿ ಎಲ್ಲಿದ್ದು 2 ರೂಪಾಯಿದ ಚಿಲ್ಲರೆ ಕೊಳ್ಳೆ ಪಾಪ. ಆನೆಗಳನ್ನ ನೋಡಿ ಆನೆ ತುಳಿತಕ್ಕೆ ಸಿಕ್ಕಿ ಸತ್ತೋಗ್ತಾರೆ. ಪುನಃ ಜನ್ಮ, ಮನುಷ್ಯ ಜನ್ಮದಿಂದ ಆನೆ ಜನ್ಮವೆತ್ತಿ ಒಂದು ಬೂರ್ಗದ ಮರಕ್ಕೆ ಹೊಡೆದಾಗ ಇದು ಹೂವು ನೀರನ್ನು ತಗೊಂಡೋಗಿ ಹಾಕ್ತಾ ಇರ್ತಾರೆ. ಯಾರು, ಸೋಮದತ್ತ ಮತ್ತು ಶಿಷ್ಯರು. ಹಾಕುವಾಗ ಇಬ್ಬರು ಬೇಟೆಗಾರ ಹೊಡೆದಿರ್ತಾರಲ್ಲ, ಆನಂತರ ಏನಾಗುತ್ತೆ, ಆ ಶಿವ ಎಚ್ಚರಿಸ್ತಾರೆ ಬೇಟೆಗಾರನ, ನೀವು ಮಾಡಿರೋದು ಒಳ್ಳೆ ಕೆಲಸನೇ. ಇದೀಗ ನೀವು ಕಟ್ ಮಾಡಿರೋಂಥ ಎಲೆ, ಹೂವು, ಚಕ್ಕೆ ಮತ್ತು ಗಂಧ ಇದನ್ನೆಲ್ಲ ಮಾಡಿ ಹೆಸರೌಷಧಿ ಮಾಡಿ ನನ್ನ ಹೊಡೆದಂಥ ಬಾಕಿ ಹಚ್ಚಿ ಅಂತ ಶಿವ ಹೇಳ್ತಾರೆ. ಅದೇ ರೀತಿ ಆ ಬೇಟೆಗಾರರು ಹೆಸರೌಷಧಿ ಮಾಡಿ ಆ ಶಿವನಿಗೆ ಹಚ್ಚಿ, ನಿಮಗೆ ಲಾಸ್ಟಲ್ಲಿ ಒಂದು ಕೊಳ ತೋರಿಸ್ತೀನಿ,
ಅಲ್ಲಿ ಕೈ ತೊಳೆದಿರ ಈಗಲೂ ಕೂಡ ನೀರು ಹಸಿರಿಗಿದೆ. ಮತ್ತು ಆ ವಾಪಸ್ ಬರೋ ಹೊತ್ತಿಗೆ ಶಿವನ ಗಾಯ ಮಾಯವಾಗಿ ಧಾರಾಕಾರವಾಗಿ ಹರಿಯುವಂಥ ರಕ್ತ ಹಾಲಾಗುತ್ತೆ. ಅಷ್ಟೊತ್ತಿಗೆ ಆನೆಗಳು ಬಂದು ಹಾಲನ್ನು ಕುಡಿದು ಸೋಮದತ್ತ ಮತ್ತು ಶಿಷ್ಯರು ಕೂಡಿ ಶಿವನಲ್ಲಿ ಮೋಕ್ಷವಂತಾರೆ. ಆ ಶಿವ ತನ್ನ ವೈದ್ಯ ಡಾಕ್ಟರ್ ವೈದ್ಯನಾಥೇಶ್ವರ, ತನ್ನ ವೈದ್ಯ ತಾನೇ ಹೇಳ್ಕೊಳ್ಳೋಕ್ಕೆ ವೈದ್ಯನಾಥೇಶ್ವರ ಅಂತ ಹೆಸರು ಬಂದಿದೆ. ಈ ಬೇಟೆಗಾರಿಗೆ ಶಿವಹಿಡ ಅಂತ ಹೆಸರು. ತಲಕಾಡ, ಊರ ಹೆಸರು ತಲಕಾಡಾಗಿದೆ. ಹೊಡೆದಾಗ 5 ಭಾಗವಾಗಿ 5 ಲಿಂಗ ಹೋಗುತ್ತೆ. ವೈದ್ಯನಾಥೇಶ್ವರ 1, ಪಾತಾಳೇಶ್ವರ 2, ಮರಳೇಶ್ವರ 3 ಲಿಂಗ ಇದೆ. ಇನ್ನೆರಡು ಮುಡುಕರ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ಅಂತಿದೆ. ಮತ್ತು ವಿಜಯಪುರ ಅರ್ಕೇಶ್ವರ 5 ಲಿಂಗಗಳಾಗ್ತದೆ. ಅವು 5 ಲಿಂಗಗಳಿಗೆ ವಿಶೇಷವಾದ ದಿನ ಅಂದರೆ 5ನೇ ಕಾರ್ತಿಕ ಸೋಮವಾರ, ಅಮಾವಾಸ್ಯೆ, ವಿಶಾಖ, ಜ್ಯೇಷ್ಠ, ಅನುರಾಧ 3 ನಕ್ಷತ್ರಗಳು ಬಂದು ಕೊನೆ ಕಾರ್ತಿಕ ಸೋಮವಾರ ದಿವಸ ಪಂಚಲಿಂಗ ದರ್ಶನ ಮಾಡ್ತಾರೆ. ಆವಾಗ ಏನಪ್ಪ ವಿಶೇಷ ಅಂದರೆ ಇದ್ದಂಥ ಮರಳೆಲ್ಲ ತೆಗೆದು ಹೊಸದಾಗಿ ಪೇಂಟ್ ಮಾಡಿ ಹೂವಿನ ಅಲಂಕಾರ ಇದೆಲ್ಲ ಮಾಡ್ತಾರೆ. ಇದು ಪಂಚಲಿಂಗ ದರ್ಶನದ. ಇನ್ನು 3 ಲಿಂಗಗಳ ಬಗ್ಗೆ ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ಇಲ್ಲೊಂದು ವಿಶೇಷ ಬನ್ನಿ. ಇದು ಅಷ್ಟೇ ಇದೇ ತರ ಮರಳಿ ತಲ ಪೂರ್ತಿ ಇಲ್ಲ. ಹೌದು, ಹೇಳ್ತೀನಿ. ಅತಿ ಕರೆದು ನೋಡಿ, ಬನ್ನಿ, ಅಲ್ಲಿ ಇದ್ದಾವೆ ಹಂದಿಗಳು. ಹೇಳಿ. ಈಗ ನೀವು ನೋಡ್ತಾ ಇರೋಂಥ ಸ್ಥಳ ಕೀರ್ತಿನಾರಾಯಣ. ಕೀರ್ತಿನಾರಾಯಣ ಅಂದರೆ ಹಿಂಗಿಲ್ಲ ನೋಡು ಸಾಕು. ಅಮರ ಅಲ್ಲಿ ಶಿಲ್ಪಿ ತೋರಿಸ್ತಾವಲ್ಲ. ಮೇಡಮರೇ, ಇವುದು ಹೊಯ್ಸಳದವರ ವಿಷ್ಣುವರ್ಧನ ಬಿಟ್ಟಿದೇವ. ಅವನು ವಿಜಯ ಸಾಧಿಸ್ಕೋಸ್ಕರ 5 ಕಡೆ ವಿಷ್ಣು ದೇವಾಲಯಗಳನ್ನು ಕಟ್ಟಿಸ್ತಾನೆ. ಏಕಕಾಲದಲ್ಲಿ ಇದೆ ಅಂತೇಳಿ ಎಲ್ಲ ಮರಳೆಲ್ಲ ತೆಗೆದು 50 ಅಡಿ ಆಳದಿಂದ ಬೇಸ್ಮಟ್ಟ ಮಾಡಿ ಕಾಂಪೌಂಡ್ ಇದು ಮಾಡಿದ್ರು ಮಂಟಪನ. ಆ ನಂತರ ಈ ದೇವಸ್ಥಾನದ ಕಳಸ ನೋಡಿ ಅಲ್ಲಿ ಮೇಲಿದೆಯಲ್ಲ, ಆ ಕಳಸ ಬಿದ್ದೋಯ್ತು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾದ ದೇವಸ್ಥಾನ ಪೂಜೆ ಮಾಡಬಾರ್ದು ಅಂತೇಳಿ ಅಲ್ಲಿದ್ದಂಥ 12 ಅಡಿ ವಿಗ್ರಹ ಶ್ರೀಮನ್ನಾರಾಯಣನ ಇಲ್ಲಿ ಮಾಡಿದ್ರು ಪ್ರತಿಷ್ಠಾಪನೆ. ಮತ್ತು ಇನ್ನೂ ಹಳೆ ಕಾಲದಲ್ಲಿ ಹೊಸ ನೋಡಿ, ಅದೊಂದು ಸಣ್ಣ ಗುಡಿ ಕಾಣ್ತಾ ಇದೆಯಲ್ಲ, ಹನುಮಂತರಾಯನ ದೇವಸ್ಥಾನ, ಆಂಜನೇಯಂದು. ಅಲ್ಲಿ ಅದು ಏನಪ್ಪ ಅಂದರೆ ಮೇಲೆ ಸಿಮೆಂಟ್ ಹಾಕಿ ಪ್ಲಾಸ್ಟ್ ಮಾಡಿದ್ದಾರೆ. 1120 ವರ್ಷದ ದೇವಸ್ಥಾನ ಅದು. ಅರ್ಥಾಯ್ತಾ? ಇನ್ನು ಪಂಚಲಿಂಗಗಳಲ್ಲಿ ವೈದ್ಯನಾಥೇಶ್ವರ, ಪಾತಾಳೇಶ್ವರ ಅಂತ ಹೇಳಿದೆ. ನಡೀರೋ. ಧ್ರುವ ಹೇಳಿ. ಮೇಡಮ್ ಅವರು ಅಲ್ಲಿ ಕಪ್ಪು ಕಲೆ ಕಾಣ್ತಾ ಇದ್ದಾರೆ, ಅದು ಹಿಂದೆ ಅಡುಗೆ ಮನೆ. ಎಲ್ಲಿ? ಇಲ್ಲಿ ಎದುರುಗಡೆ ಗೋಡೆ ಇದಾ? ಹಾಂ. ಈಗೇನು ಮಾಡಿದ್ದಾರೆ, ಅದನ್ನೆಲ್ಲ ತೆಗೆದು ಹೊಸ ಕಟ್ತಾರೆ. ಒಳಗಡೆ ವಿಗ್ರಹ. ಸ್ಲಿಪ್ಪರ್ ಶೂ ಎಲ್ಲ ಹರ್ಲಿ ಬಿಡಿ, ಮುಂದ್ಗಡೆ ಬಿಟ್ಟು ಬನ್ನಿ ಆ ಕಡೆಯಿಂದ. ನಿಧಾನ ಕರ್ಕೊ, ಅವನು ಓಡ್ ಬರ್ತಾನೆ. ಅವನ್ನೇ ತೆಗಿತಾ ಇದ್ದೀನಿ. ಮಾತಾಡ್ರಿ ಅಣ್ಣ. ಬರ್ರಿ. ಸಿನಿಮಾ ಮಾತಾಡ್ತಾನೆ. ಕಮ್ಮಿ ಆದಲ್ವಾ ನೀನು? ಕಮ್ಮಿ ಇಟ್ಕೋ. ನಿಧಾನ. ಸಂಧ್ಯಾ ಸಂಧ್ಯಾ, ದೊಡ್ಡ ಮೆಟ್ಲದು, ಹಂಗೆ ಬಿಟ್ಬಿಡ್ತೀಯಾ? ಅಮ್ಮ ಚಿನ್ನಿ, ಚಿಕ್ಕದನ್ನ ಹಿಡಿಯಕ್ಕಾಗ್ತಾ ಇಲ್ಲ.
ಖುಷಿ ಆಯ್ತು ಅವ್ರಿಗೆ ಚುಚ್ಚುತ್ತಾಯ್ತಾ ರೀ ಸೆಲ್ಫಿಯಲ್ಲಿ ಮಾಡಿ ಈಗ ಸೆಲ್ಫಿಯಲ್ಲಿ ಮಾಡ್ತೀವಿ ಬಾ ನೀನು ಇಲ್ಲಿ ಬಾರೆ ನನಗೆ ಗೊತ್ತಿಲ್ಲ ಮಾಡಬೇಕು ಅಂತ. ಚಿನ್ಮಯ್ ಚೆನ್ನಾಯ್ತಾ ಜ್ಯೂಸು ಇವತ್ತಿನ ತಲ್ಕಾಡ್ ವಿಡಿಯೋದಲ್ಲಿ ಹೆಣ್ಣು ಮಾಡ್ತಾ ಇದ್ದೀನಿ. ಆ ಕಡೆ ತುಂಬ ಲೆಂತ್ ಆಗಿಬಿಡುತ್ತೆ. ನೆಕ್ಸ್ಟ್ ಪ್ಲೇಸ್ ಯಾವುದಕ್ಕೆ ಹೋಗಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.